ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಮನೆ ಹೋದಲ್ಲಿ ಮೇಲ್ಗಡೆ ಅವ್ರದ್ದು ಹಂಚಿನ ಮನೆ, ಕೆಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಮೆಟ್ಲಕ್ಕೆ ಹೋದರೆ ಒಂದು ರೂಮ್ ಇದೆ. ಆ ರೂಮಲ್ಲಿ ದಿವ್ಯತ್ರಿ ಫೋಟೋಸು ಮತ್ತು ಕುವೆಂಪು ಅವರ ಗುರುಗಳು ಸ್ವಾಮಿ ಸಿದ್ದೇಶ್ವರಾಂಜಿಯವರು, ಮೈಸೂರು ರಾಮಕೃಷ್ಣ ಆಶ್ರಮವನ್ನು ಆರಂಭ ಮಾಡಿದ್ರು ಸ್ವಾಮಿ ಸಿದ್ದೇಶ್ವರಾಂಜಿಯವರು. ಮತ್ತು ಸ್ವಾಮಿ ಶಿವಾನಂದ ಫೋಟೋ ಎಲ್ಲ ಇದೆ. ಕುವೆಂಪು ಅವರಿಗೆ ಮಂತ್ರಿಕ್ಷಣ ಕೊಟ್ಟರು ಸ್ವಾಮಿ ಶಿವಾನಂದರು. ಅಥವಾ ರಾಮಕೃಷ್ಣರು ಅಂತರಂಗದ 16 ಜನ ಶಿಷ್ಯರಲ್ಲಿ ಸ್ವಾಮಿ ಶಿವಾನಂದರು ಸಹ ಅವರನ್ನ ಮಹಾಪುರುಷ್ ಮಹಾರಾಜ್ ಅಂತ ಕರಿತಾ ಇತ್ತು. ಸ್ವಾಮೀಜಿಯವರು ಅವ್ರಿಗೆ ಮಹಾಪುರುಷ್ ಮಹಾರಾಜ್ ಅಂತ ಹೆಸರಿಟ್ಟಿದ್ದು. ಅಂದ್ರೆ ಅವ್ರು ಕಾಮವನ್ನು ಜಯಿಸಿದವರು ಅಂತ, ನಿಮ್ಮ ಮಹಾಪುರುಷ ಅಂತ ಸ್ವಾಮೀಜಿಯವರು ಸ್ವಾಮಿ ಶಿವಾನಂದರಿಗೆ ಫಸ್ಟ್ನೇ ಹೆಸರು ತಾರಕನಾಥ ಅಂತ ಫಸ್ಟ್ನೇ ಹೆಸರು. ಆನಂತರ ಸ್ವಾಮೀಜಿಯವರು ಸನ್ಯಾಸಿ ನಾಮ ಇಟ್ಟರು ಸಹ ಮಹಾಪುರುಷ್ ಮಹಾರಾಜ್ ಅಂತಾನೆ ಕರೀತಾರೆ. ಈಗ ರಾಖಲ್ ಮಹಾರಾಜು ಅಥವಾ ರಾಜ ಮಹಾರಾಜ್ ಅಂತ ಕರೀತಾರೆ. ಸ್ವಾಮಿ ಬ್ರಹ್ಮಾನಂದರನ್ನ ರಾಜ ಅವನು ಸ್ವಾಮೀಜಿ ಅಂತ ಹೇಳೋರು. ರಾಖಾಲ ಒಂದು ರಾಜ್ಯವನ್ನು ಆಡುವ ಶಕ್ತಿ ಇದೆ ಅವನಿಗೆ, ಅದಕ್ಕೆ ರಾಜ ಅಂತ ಹೇಳ್ತಾರೆ ಹೆಸರು, ರಾಜ್ ಮಹಾರಾಜ ಅಂತ. ಹಾಗೆ ಕುವೆಂಪು ಅವ್ರ ಮೇಲೆ ತುಂಬ ಪ್ರಭಾವ ಇದೆ. ನಾನು ಕುವೆಂಪು ಅವ್ರದ್ದು ಅನೇಕ ಪುಸ್ತಕಗಳನ್ನು ಓದಿದಾಗ ಅಲ್ಲಿ ದೀಕ್ಷಾ ಯಾತ್ರೆ ಅಂತ ಬರುತ್ತೆ. ಕುವೆಂಪು ಅವರು ಸ್ವಾಮಿ ಸಿದ್ದೇಶ್ವರಾಂಜಿ ಒಟ್ಟಿಗೆ ಕಲ್ಕತ್ತಕ್ಕೆ ಹೋಗ್ತಾರೆ. ಯಾರನ್ನ ಭೇಟಿಯಾಗಲಿಕ್ಕೆ? ಸ್ವಾಮಿ ಶಿವಾನಂದನ ಭೇಟಿಯಾಗಲಿಕ್ಕೆ. ಆವಾಗ ಭೇಟಿಯಾಗಿ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಆನಂತರ ಮಾಸ್ಟರ್ ಮಹಾಶಯರ ಮನೆಗೂ ಹೋಗ್ತಾರೆ. ಮಾಸ್ಟರ್ ಮನೆಗೂ ಹೋಗಿ ಆಲ್ರೆಡಿ ಮಾಸ್ಟರ್ಗೆ ತುಂಬ ವಯಸ್ಸಾಗಿರುತ್ತೆ. ಯಾಕಂದ್ರೆ 1900 ಅವಾಗೆ ರಾಮಕೃಷ್ಣ ತೀರೋಗೆ ತುಂಬ ವರ್ಷ ಆಗಿರುತ್ತೆ. 1886 ದೇಹ ಬಿಟ್ಟು ರಾಮಕೃಷ್ಣರು. ಇವ್ರು ಕುವೆಂಪು ಹೋದಾಗ ತುಂಬ ಅವಾಗೆ 1930 ಆಸ್ಪಾಸ್ ಇಸ್ವಿ. ಆ ಟೈಮಲ್ಲಿ ತುಂಬ ಅವಾಗ ದೇಹ ಅವ್ರು ಆಲ್ರೆಡಿ ಇನ್ನೇನು ಹೋಗಂಗಿರ್ತಾರೆ. ಆ ಟೈಮಲ್ಲಿ ಹೋಗಿ ಭೇಟಿ ಆಗ್ತಾರೆ. ಅವಾಗ ಒಂದು ಹಾಡು ಬರೀತಾರೆ ನೋಡಿ, ಬರ್ಕೊಂಡು ಹೋಗಿರ್ತಾರೆ ಕುವೆಂಪು ಅವರು. ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು, ಆ ಹಾಡನ್ನು ಕನ್ನಡದಲ್ಲಿ ಬರ್ಕೊಂಡು ಹೋಗಿರ್ತಾರೆ. ಆ ಹಾಡನ್ನು ಮಾಸ್ಟರ್ ಮುಂದೆ ಅವರು ವಾಚನ ಮಾಡಿದಾಗ ತುಂಬ ಸಂತೋಷ ಪಡ್ತಾರೆ ಮಾಸ್ಟ್ರು. ಆಗ ಇದನ್ನ ಬಂಗಾಳಿಗೆ ಅನುವಾದ ಮಾಡಿ ಕಳಿಸಿ ಅಂತ ಮಾಸ್ಟ್ರು ಹೇಳ್ತಾರೆ. ಆದರೆ ಇವ್ರು ಯಾವುದೋ ಕಾರಣದಲ್ಲಿ ಮರೆತು ಹೋಗ್ಬಿಡ್ತಾರೆ. ಆನಂತರ ಸ್ವಲ್ಪ ದಿನಕ್ಕೆ ಮಾಸ್ಟರ್ ದೇಹತ್ಯಾಗ ಮಾಡ್ತಾರೆ, ಮಾಸ್ಟರ್ ಮಹಾಶಯ ದೇಹತ್ಯಾಗ ಮಾಡ್ತಾರೆ. ಹಾಗಾಗಿ ಕುವೆಂಪು ಅವರು ಆ ಹಾಡನ್ನು ವಚನವೇದದ ಆರಂಭದಲ್ಲಿ ಮುನ್ನುಡಿ, ಕುವೆಂಪು ಅವರು ಫಸ್ಟಿಗೆ ವಚನವೇದ ಪುಸ್ತಕ ಅದರಲ್ಲಿ ಮುನ್ನುಡಿಯಲ್ಲಿ ವಚನವೇದ ಏನು, ಆ ವಚನವೇದ ಪುಸ್ತಕ ಯಾರ ಮನೇಲಿ ಇರುತ್ತೋ ಆ ಮನೆ ದೇವಸ್ಥಾನ ಆಗುತ್ತೆ. ಯಾರು ಆ ಪುಸ್ತಕವನ್ನು ಓದ್ತಾರೋ ಸಾಕ್ಷಾತ್ ಭಗವಂತ ನಾಮವನ್ನೇ ಹೇಳ್ತಾರೆ. ಅಥವಾ ತುಂಬ ಚೆನ್ನಾಗಿದೆ, ಭಾಳ ಅದ್ಭುತ ವರ್ಣನೆ ಮುನ್ನುಡಿ. ಕುವೆಂಪು ಅವ್ರು ಮುನ್ನುಡಿ ಓದ್ಬಿಟ್ರೆ ಮೈ ರೋಮಾಂಚನ ಆಗುತ್ತೆ. ಅದಾದ ನಂತರ ಆ ಅದು ಮುನ್ನುಡಿ ಹಾಕಿದ ಕೊನೆಯ ಪೇಜಲ್ಲಿ ಭರತ ಖಂಡದ ನೀಲ ಗಗನ ಅದೊಂಥರ ನುಡಿನಾಮನ ಸಲ್ಲಿಸಿದ್ದಾರೆ ಮಾಸ್ಟರ್ಗೆ. ಯಾಕಂದರೆ ವಚನವೇದ ಬರೆದಿದ್ದು ಮಾಸ್ಟ್ರು. ಅದನ್ನು ಬಂಗಾಳಿಯಲ್ಲಿ ಕಥಾ ಅಮೃತ ಅಂತ ಕರೆಯೋದು. ಹಾಗೆ ತುಂಬ ಇದೆ ಅದೆಲ್ಲ.